ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೊಂದು ಖರಾಬ್ ಸೀಸನ್ ಆಯ್ತು ಲಾಸ್ಟ್ ಸೀಸನ್. ಅದಕ್ಕೆ ಇವರು ಅಣ್ಣ ನಮ್ ಟೀಮ್ ನ ಟೋಟಲ್ ರಿವ್ಯಾಂಪ್ ಮಾಡ್ತೀನಿ ಅಂತ. ಅಂದ್ರೆ ಇವರು ಮೆಗಾ ಆಕ್ಷನ್ ಅಲ್ಲಿ ತಪ್ಪು ಮಾಡಿದ್ದಾರೆ, ಅದನ್ನ ತಿದ್ಕೊಳಕ್ ಒಂದು ಅವಕಾಶ ಸಿಕ್ಕಿದೆ, ತಿದ್ಕೊಂಡ್ಬಿಡೋಣ ಅಂತ. ರಾಹುಲ್ ತ್ರಿಪಾಠಿ ಖರಾಬ್ ಸೀಸನ್ ಅವ್ರು ಬಿಟ್ಟೇ ಬಿಡ್ತಾರೆ ಅಂತ ಗೊತ್ತಿತ್ತು. ಒನ್ಸ್ ಬೇಡಿ, ಈಗ ಸದ್ಯಕ್ಕೆ ನಮಗ್ ಬೇಡಿ ಅಂತ ಬಿಟ್ಟಿರೋದು. ಆಂಡ್ರೆ ಸಿದ್ಧಾರ್ಥ್ ಯಂಗ್ಸ್ಟರ್, ಇವ್ರು ತಮಿಳ್ನಾಡುಗೆ ಆಡೋದು, ಅವ್ರನ್ನು ಇವ್ರು ಇಟ್ಕೊಂಡಿಲ್ಲ. ಆಮೇಲೆ ನಮ್ಮ ಏನ್ ಹೇಳ್ತೀರಾ ಕರ್ನಾಟಕ ಅರಿಜನ್ ಇರೋ ಅಂತ ರಚಿನ್ ರವೀಂದ್ರನ ಬಿಟ್ಬಿಟ್ಟಿದ್ದಾರೆ. ಅವರು ODI ಚೆನ್ನಾಗಿ ಆಡ್ತಾರೆ, T20 ಅಂತ ಬಂದಾಗ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಟಿದ್ದು. ಸ್ಯಾಮ್ ಕರ್ನ್ ಟ್ರೇಡ್ ಮಾಡಿದ್ದು. ಹೂಡಾ ಖರಾಬ್ ಸೀಸನ್, ವಿಜಯ್ ಶಂಕರ್ ಖರಾಬ್ ಸೀಸನ್, ಶೇಖ್ ರಶೀದ್ ಅಷ್ಟೊಂದು ಭರವಸೆ ತೋರಿಸಲಿಲ್ಲ. ಹಾಗಾಗಿ ಇಲ್ಲಿ ಇವ್ರಿಗೆಲ್ಲ ಟಾಟಾ ಬಾಬಾ ಹೇಳಿರೋದು. ಅದಲ್ಲದೆ ಮತೀಶ ಪತಿರಾಣನ ಬಿಟ್ಬಿಟ್ರು ಗುರು, ಅದು ನನಗೆ ಪರಮ ಆಶ್ಚರ್ಯ ಆಗಿದ್ದು. ಕಮಲೇಶ್ ನಾಗರಕೋಟಿ ಮೇಲೆ ಇವರು ಒಲವು ತೋರಿಸಲೇ ಇಲ್ಲ, ಹಾಗಾಗಿ ಬಿಟ್ಬಿಟ್ರು. ಈ CSK ಹಾಗೂ ಧೋನಿ ಸಿದ್ಧಾಂತ ಏನ್ ಹೇಳಿ, ಅವ್ರಿಗೆ ಬೇಜಾನ್ ಜನ ಆಲ್ರೌಂಡರ್ಸ್ ಬೇಕು. CSK ಏನ್ ಮಾಡ್ತಾರಪ್ಪ ಈ ಪರ್ಟಿಕ್ಯುಲರ್ ಆಕ್ಷನ್ ಅಲ್ಲಿ ಅಂದ್ರೆ, ಬ್ಯಾಟ್ಸ್ಮನ್ಗೆ ಹೋಗ್ತಾರೆ, ಅಟ್ ದ ಸೇಮ್ ಟೈಮ್ ಆಲ್ರೌಂಡ್ಗೆ ಹೋಗ್ತಾರೆ. ಸೆಕೆಂಡ್ ಹೈಯೆಸ್ಟ್ ಪರ್ಸು ಆಕ್ಷನ್ ತಗೊಂಡು ಹೋಗ್ತಾ ಇರೋದು ಯಾರು ಅಂದ್ರೆ ಅದು CSK. 9 ಸ್ಲಾಟ್ ನ ಫಿಲ್ ಮಾಡ್ಬೇಕಾಗಿರೋದು.